ಇನ್ನು ಸಿಎಂ ಹಾಗೂ ಡಿಸಿಎಂ ಇಬ್ಬರನ್ನ ರಾಹುಲ್ ಗಾಂಧಿ ಅವರು ಪ್ರತ್ಯೇಕವಾಗಿ ನಿಲ್ಲಿಸಿ ಮಾತನಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಇಬ್ಬರನ್ನ ಕರೆದು ಮಾತನಾಡಿಸಿದ್ದಾರೆ. ದೆಹಲಿಗೆ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಇದು ಹೈಕಮಾಂಡ್ಗೆ ಬಿಟ್ಟಿರುವ ವಿಚಾರ. ದೆಹಲಿಗೆ ಕರೆಸುವಂಥದ್ದು, ಮಾತನಾಡಿಸುವಂಥದ್ದು ಇದೆಲ್ಲವೂ ಕೂಡ ನಮ್ಮ ಹೈಕಮಾಂಡ್ಗೆ ಬಿಟ್ಟಿರುವ ವಿಚಾರ ಅಂತ ಸಚಿವ KH ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ನಾನು ಯಾರ ಪರವಾಗಿಯೂ ಇಲ್ಲ, ಯಾರ ವಿರುದ್ಧವಾಗಿಯೂ ಇಲ್ಲ. DCM ಆಗಿ DK ಶಿವಕುಮಾರ್ ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸಂಘಟನೆಯಲ್ಲಿ DKಶಿ ಅವರದ್ದು ಅತ್ಯುತ್ತಮ ಕೆಲಸ. CM ಅವರು ಕೂಡ ಇತಿಹಾಸ ಸೃಷ್ಟಿ ಮಾಡಿದ್ರು. ಅರಸು ಅವರು ಪಾಯ ಹಾಕಿದ್ರು, ಆದರೆ ಇವರು ಅದರ ಮೇಲೆ ಮನೆನೇ ಕಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ KH ಮುನಿಯಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕರೆದಾಗ ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಗೊತ್ತಿಲ್ಲ. ಅವರಿಬ್ಬರು ಭೇಟಿಯಾದಂಥ ಕಾಲದಲ್ಲಿ ಕರಿತೀವಿ ಅಂತ ಹೇಳಿದ್ದಾರೆ ಅಂದರೆ ನ್ಯಾಚುರಲ್ ಕರೀಲಿಕ್ಕೆ ಅದು ಹೇಳಿದ್ರು. ಇಲ್ಲಂದರೆ ಅವ್ರು ಹೇಳ್ತಿದ್ರು ಈಗ ಅವಶ್ಯಕತೆ ಇಲ್ಲ, ನೀವು ಬರಬೇಡಿ ಅಂತ. ಕರಿತೀವಿ ಅಂದರೆ ಕರೆದಾಗ ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಗೊತ್ತಿಲ್ಲ. ನಾನು ಹೈಕಮಾಂಡ್ನಲ್ಲಿ ಕೆಲಸ ಮಾಡಿರೋದು, ನಾನು ಪರನೂ ಇಲ್ಲ, ವಿರೋಧನೂ ಇಲ್ಲ. ಆತನು ಪಾರ್ಟಿಗೆ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸ ಮಾಡಿದ್ದಾನೆ. ಅದರಲ್ಲಿ ಎಣ್ಣೆ ಮಾತು. DCM ಆಗಿ ಕೂಡ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ. ಮುಖ್ಯಮಂತ್ರಿಗಳು ಇತಿಹಾಸನೇ ಸೃಷ್ಟಿ ಮಾಡಿದ್ದಾರೆ. ಇವರು ದೇವರಾಜ ಅರಸು ಅವರು ಪಾಯ ಹಾಕಿದ್ದಾರೆ, ಇವರು ಮನೆ ಕಟ್ಟಿದ್ದಾರೆ. ಇದರಲ್ಲಿ ನೀವು ಅರ್ಥ ಮಾಡ್ಕೊಂಡು, ಶೋಷಿತ ವರ್ಗಗಳಾಗಲಿ, ಹಿಂದುಳಿದವರಾಗಲಿ, ಎಕನಾಮಿಕಲಿ ಬ್ಯಾಕ್ವರ್ಡ್ ಯಾರೇ ಆಗಲಿ ಎಲ್ಲರಿಗೂ ಕೂಡ ಶಕ್ತಿಯನ್ನು ತುಂಬಿದ್ದಾರೆ. ಅವರು ಇಷ್ಟು ಸುದೀರ್ಘ ಅಧಿಕಾರದಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ಮಾಡಿದ್ದಾರೆ. ಅದರಿಂದ ದೇವರಾಜ ಅರಸವನ್ನು ಮೀರಿ ಮುಂದಕ್ಕೆ ಹೋಗುವಂಥ ಅವಕಾಶ ಭಗವಂತ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಸಂತೋಷ ಪಡೋಣ, ಸ್ವಾಗತ ಮಾಡೋದು. ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸ ಮಾಡಲಿ. ಅವರಿಬ್ಬರು ಭೇಟಿಯಾದಂಥ ಕಾಲದಲ್ಲಿ